ನೀವು, ನಿಮಗೂ ನನ್ನ ನಮಸ್ಕಾರ. ಈ ಸಮಯ ಯಾಕೆ ಕಳೆದಿದೆ ಅಂದರೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಭಾಳ ದುಃಖನೂ ಆಗುತ್ತೆ, ಭಾಳ ಕಷ್ಟ ಆಗುತ್ತೆ. ಸಿನಿಮಾ 25 ವರ್ಷ ಆಯಿತು. ಹಾಗೆ ಅವ್ರನ್ನ ದೈಹಿಕವಾಗಿ ಇವರಿಂದ ಹೋಗಿದ್ದು 15 ವರ್ಷ ಆಗ್ತಾ ಬರ್ತಾ ಇದೆ. ಅವರು ಯಾವಾಗಲೂ ಸದಾ ನಮ್ಮನ್ನು ಇರ್ತಾರೆ ಅಂತ ಅವ್ರ ವಿಷಯವನ್ನು ಮಾತಾಡಬೇಕು ಅಂದಾಗ ಎಮೋಷ್ನಲ್ ಆಗಿರ್ತೀವಿ. ಈಗ ಪ್ರಿಯಾಂಕಾ ಮೇಡಮ್ ಅದನ್ನೇ ಹೇಳ್ತಾರೆ, ತುಂಬ ಎಮೋಷ್ನಲ್ ಆಗಿ ಎಮೋಷ್ನಲ್ ಅಂದಾಗ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ನಮಗೆ. ಯಾಕಂದರೆ ಅವರು ಶಿಸ್ತನ್ನು ನೋಡಿ ಕಲಿತಂಥವುಗಳಲ್ಲಿ ಅನೇಕರು ಇರ್ತಾರೆ. ಅದರಲ್ಲಿ ಈಗ ನಾನು ಹೇಳಿದೆ, ಈಗ ನಾನು ಇವರೆಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಇವರೆಲ್ಲರೂ ಶಿಸ್ತಿನಲ್ಲಿರ್ತಕ್ಕಂಥವ್ರು, ನಮ್ಮ ಜೊತೆ ಇರ್ತಕ್ಕಂಥವರೆಲ್ಲ ಉಪೇಂದ್ರರಾಗಿರ್ಬೋದು, ಗಣೇಶ ಆಗಿರ್ಬೋದು, ದೇವರಾಜರಾಗಿರ್ಬೋದು. ಪ್ರಿಯಾಂಕಾ ಮೇಡಮ್ ಅವ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ನಾವು ಮಾಡುವಾಗ ಊಟಿನಲ್ಲಿ ಸಿನಿಮಾ ಮಾಡ್ತಾರೆ, ಸಾಂಗ್ ಮಾಡ್ತಾ ಇದ್ವಿ. ಕಾವೇರಿಗೆ ಕಾವಿಲ್ಲದೆ ತೋರಿಸ್ಬೇಕಂತ ಸಾಂಗನ್ನು ಕೇಳಿದ ಅದನ್ನು ಕಲ್ಯಾಣ ಹಾಡು ಬರ್ತಿರ್ತಕ್ಕಂಥದ್ದನ್ನು ಅಲ್ಲಿ ಒಂದು ಈ ರೈನ್ ಎಫೆಕ್ಟ್ ಒಂದು ಸೀನ್ ಇತ್ತು ಸಿಂಗಲ್ ಮಾಡುವಾಗ. ಅಲ್ಲಿ ಊಟಿ ಅಂತ ಗೊತ್ತಿರುತ್ತೆ ನಿಮಗೆ, ಭಾಳ ಚಳಿ, ನಿಯರ್ ಟು -ಡಿಗ್ರಿ ಅಂತ ಬರ್ತದೆ. ಇದನ್ನಲ್ಲಿ ನೈಟ್ ಶೂಟಿಂಗ್ ಮಾಡ್ತಾ ಇದ್ದೀವಿ. ನೈಟ್ ಶೂಟಿಂಗ್ ಮಾಡ್ತಾ ಇದ್ದಾಗ ಟ್ಯಾಂಕರ್ ತರಿಸಿ ಟ್ಯಾಂಕರಿಂದ ನೀರು ಹಾಕಿ ಇದು ಮಾಡಿದಾಗ ತುಂಬ ಚಳಿ ತಡೆಯೋಕ್ಕಾಗ್ತಾ ಇರಲಿಲ್ಲ. ಆ ಚಳಿನ ಹಾಕಿದ್ರು. ಅದಾದ ನಂತರ ಆ ಚಳಿನ ಅವರು ಆ್ಯಕ್ಟ್ ಮಾಡೋದು. ಅದಾದಮೇಲೆ ಏನಾಗೋಯ್ತು ಅಂದರೆ ಈ ನಮ್ಮ ಪ್ರೊಡಕ್ಷನ್ನಲ್ಲಿದ್ದವರು ಜೊತೆಗಿದ್ದವರು ಏನು ಮಾಡಿದ್ರು, ಅವರು ತಣ್ಣೀರಲ್ಲಿ ಆ್ಯಕ್ಟ್ ಮಾಡೋದ ತಕ್ಷಣ ಆಚೆ ಬಂದ ತಕ್ಷಣ ಇಮಿಡಿಯೇಟಾಗಿ ಏನು ಮಾಡಿದ್ರು, ಚಳಿ ಆಗ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಬಿಸಿನೀರು ಮೈದಲ್ಲಿ ಹಾಕ್ಬಿಟ್ರು. ಬಿಸಿ ನೀರು ಆಗಿರೋ ತಕ್ಷಣ ಅದು ಯಾವಾಗಲೂ ಆ ಥರ ಹಾಕಬಾರ್ದು. ಇಮಿಡಿಯೇಟಾಗಿ ಬಿಸಿನೀರನ್ನ ಹಾಕ್ಬಾರ್ದು. ತಣ್ಣೀರು ಬಂದ ತಕ್ಷಣ ಬಿಸಿಲಾದಾಗ ಅಲ್ಲಿ ಭಾಳ ಎಫೆಕ್ಟ್ ಆಯಿತು. ಅಂಥ ಚಳಿನೂ ಅಂತ ನಡುತ್ತಾ ಇದ್ರು. ಅವಾಗ ಅವ್ರಿಗೆ ಮೈ ಹುಷಾರಿದ್ದಾರೆ ಆಯಿತು. ಇಮಿಡಿಯೇಟಾಗಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡು ಬಂದಾಗ ವಿಷ್ಣು ಸಾರು ನಾವೆಲ್ಲ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ, ಮಾನ್ಯ ಸರ್ ಬೇಡ ಡ್ಯಾನ್ಸ್ ಮಾಸ್ಟರ್ ಹೇಳಿ ಅವಾಗ ನಾಳೆ ಸೀನ್ ಇತ್ತು, ಸಾಂಗ್ ಇತ್ತು, ಬೇಡ ನಾಳೆ ಬೇಡ ಮೇಡಮ್ ಅಂದರೆ ನೀವು ನಂಬೋದಿಲ್ಲ. ಹಠ ಮಾಡಿ ತಿರ್ಗಿ ಅವ್ರು ಬಂದರು. ಅವ್ರ ತಾಯಿಯವರು ಅದೆಲ್ಲ ಬೆಂಗಳೂರಿನಲ್ಲಿ ಹೇಳ್ತಾ ಇದ್ರು. ಅವಾಗ ಈಗ ಮಾತಾಡ್ಕೊಂಡಾಗ ನಾನು ಕೇಳಿದೆ, ಮೇಡಮ್ ನಾನು ಹಿಂದಿಗೂ ಮಾತಾಡ್ತಾ ಇದ್ದೆ ಮೇಡಮ್ ಹತ್ರ, ಕ್ಯಾವೋ ಮೇಡಮ್ ಕ್ಯಾವೋ ಅಂತ. ಕುಚ್ ಬೋಡ್ರ ಮೇಡಮ್ ಆಚೆ ಕುಚ್ ಬೋಡ್ರ ಮೈ ಶೂಟಿಂಗ್ ಆರಾಮ ಬಂದು ನಮ್ಮಮ್ಮ ಏನೋ ಹೇಳ್ತಾರೆ, ಇಲ್ಲ ನಾನು ಶೂಟಿಂಗ್ ಬರ್ತೀನಿ, ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಅವತ್ತಿನ ಹಠ ಮಾಡಿದ್ರು. ಆ ಒಂದು ಮೈ ಹುಷಾರಿದ್ದಿದ್ರು ಬಂದಂಥ ಇದೆ ಅಂತಲ್ಲ. ಬಂದಾಗ ವಿಷ್ಣು ಸರ್ ಹಿಂಗೆ ನೋಡ್ತಾ ಇದ್ರು, ಏನು ಸರ್ ಅಲ್ಲ ಹೆಣ್ಮಕ್ಳಿಗೆ ನಿನ್ನೆ ತಾನೇ ಹಂಗಾಗುತ್ತೆ, ಆಗ್ಲಿ ಇಮಿಡಿಯೇಟಾಗಿ ರೆಡಿಯಾಗಿ ಬಂದು ಶೂಟಿಂಗ್ ಮಾಡ್ತಾ ಇದ್ರಲ್ಲ, ನಾನು ಏನಿದು ಅಂದರು. ಇಲ್ಲ ಸರ್ ಅವರು ಕೇಳಿದೆ, ಅವ್ರ ಅಮ್ಮನಿಗೆ ಇವರ ಬೈತಾ ಇದ್ರು ಸರ್, ಇಷ್ಟು ಜನ ಯೂಟ್ಯೂಬೆಲ್ಲ ಇದ್ದಾರೆ, ನಮ್ಮ ಅಮ್ಮನಿಗೆ ಗೊತ್ತಾಗೋದಿಲ್ಲ, ನಾನು ಮಾಡ್ತಿದ್ದೀನಿ ಅಂತೇಳಿ ಬಂದು ಶೂಟಿಂಗ್ ಮಾಡಿದ್ರು. ಇವೆಲ್ಲ ಒಂದು ನೆನಪುಗಳು. ಅವತ್ತಿನ ವಿಷ್ಣು ಸರ್ ಬೇರೆ ಪ್ಯಾಕಪ್ ಮಾಡಿಬಿಟ್ರೆ ಹೆಂಗೆ ಅಂತಂದರು. ಇಲ್ಲ ಸರ್ ಅವರು ಮೇಡಮ್ ಇವರು ಹೇಳಿದ ನಾವು ಕರುಗ ಸರ್ ಅಂತ ಹೇಳಿ ವಿಷ್ಣು ಸರ್ ಅಂತ ಹೇಳಿ ಸೀನನ್ನು ಮಾಡಿದ್ರು. ಅಲ್ಲ ನಿಮ್ಮ ಮೊದಲು ಎಷ್ಟು ನಡೆಯುವಾಗ ಕಳ್ಸ್ಕೊಟ್ರು. ನಿಮ್ಮ ಶ್ರೀರಂಗಪಟ್ಟಣದಿಂದ ಶೂಟಿಂಗ್ ಮಾಡೋ ನಾನು ಬಂದಿದ್ದೆ. ಯಾಕಂದ್ರೆ ನಾನು ಬಂದಿದ್ದೆ, ನಾವು ಶ್ರೀರಂಗಪಟ್ಟಣ ಚೆನ್ನಾಗಿ ಕಳ್ಸ್ಕೊಟ್ಟಿದ್ದೆ. ಹೆಂಡತಿ ಬಿಟ್ಕೊಡೋದಿಲ್ಲ, ಅವ್ರ ಮನೆಗಳನ್ನ ಬಿಟ್ಕೊಡೋದಿಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ. ನಿಜವಾಗ್ಲೂ ಏನು ಸಂತೋಷದ ದಾಂಪತ್ಯ ಜೀವನವನ್ನು ಹೇಗೆ ನಡೆಸ್ತಾ ಇದ್ದಾರೆ ನಿಜವೇ ಅರ್ಥ ಆಗ್ತದೆ, ಗೊತ್ತಾಗಿದೆ. ಸೊ ಕೋಟಿಗೊಬ್ಬ ಹೇಳಬೇಕು ಅಂತಂದ್ರೆ ಅನೇಕ ವಿಷಯಗಳಿದೆ. ಅದು ಹೇಳೋದಕ್ಕೆ ಸಾಕಷ್ಟು ಸಮಯಗಳು ಬೇಕು. ಅದು ಹೇಳೋದು ಒಂದು ದಿನದಿಂದ 2 ದಿವಸನೂ ಸಿನಿಮಾ ಬಗ್ಗೆ ಮಾತಾಡ್ತಕ್ಕಂಥದ್ದು ಇರ್ತದೆ. ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಕೋಟಿಗೊಬ್ಬ ಸಿನಿಮಾ ಮಾಡಬೇಕು ಅಂದಾಗ ಈಗಾಗಲೇ ಹೇಳಿದ್ರು ಬಾಬು ಅವರು, ಭಾಷಾ ಅಂತ ಸಿನಿಮಾ ಮಾಡ್ತೀನಿ. ನನಗೆ ಸುಮಾರು ಜನ ಬಂದು ಕೇಳೋರು, ಏನ್ರಿ ಭಾಷಾ ಸಿನಿಮಾ ಮಾಡ್ತಿದ್ದೀರಾ ಅಂದ್ರೆ ಅಂತ ಹೇಳಿದ್ರೆ ನಾನೇನು ರಿಪ್ಲೈ ಮಾಡ್ತಾ ಇಲ್ಲ. ಅದೇನ್ರಿ ಭಾಷಾ ಸಿನಿಮಾ ಮಾಡೋಕ್ಕಾಗುತ್ತಲ್ಲ ನೀವೆಲ್ಲ, ಎಲ್ಲಿ ಮಾಡ್ತೀರಾ ನೀವು ಅನ್ನೋದು. ಆವಾಗ ಹಂಗೆ ಮಾಡಿ ಹೇಳ್ತಿದ್ದೆ, ನೀವೇನು ಮಾತಾಡೋದಾಗಲ್ಲ ಹೇಳ್ರಿ ಅಂದರು. ನಾನಿಂದ ಇಲ್ಲ ಸರ್, ನಾನು ಕೋಟಿಗೊಬ್ಬ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅಂತ. ನಾನು ಕೋಟಿಗೊಬ್ಬ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಅದು ಆ ಸಿನಿಮಾ ಆಗಿದ್ದು ಒಂದು ಇತಿಹಾಸ ಅಂತ ಈಗಾಗಿ ಹೇಳಪ್ಪ ಅವರು ಹೇಳಿದ್ದಾರೆ. 51 ದೇಶದಲ್ಲಿ ಸಿನಿಮಾವನ್ನು ಮಾಡಿದ್ವಿ ನಾವು. 51 ದೇಶದ ಸಿನಿಮಾವನ್ನು ಮುಗಿಸಿದ್ವಿ ನಾವು. 114ನೇ ದೇಶದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ದೀವಿ. ಇದರಲ್ಲಿ ಒಂದು ಎಕನಾಮಿಕ್ಸ್ ಕೂಡ ಇದೆ. ಇದರಲ್ಲಿ ಒಂದು ಸೀಕ್ರೆಟ್ ಇದೆ ಎಕನಾಮಿಕ್ಸ್. ಏನಂತಂದ್ರೆ ನಾವು ಫೈನಾನ್ಸ್ ತಗೊಂಡ್ರೆ 4 ತಿಂಗಳಲ್ಲಿ ಫೈನಾನ್ಸ್ಗೆ ನಾವು ದುಡ್ಡನ್ನು ಕೊಡಬೇಕು, 120 ದೇಶದಲ್ಲಿ ಕೊಡಬೇಕು. ಸೊ ಒಂದು ದೇಶ ಹೆಚ್ಚಾದರೂ ತಿರುಗಿ ಬಡ್ಡಿ ಮುಂದಕ್ಕೆ ಹೋಗ್ತದೆ. ಇವೆಲ್ಲ ಎಕನಾಮಿಕ್ಸ್ ಕೂಡ ಎಲ್ಲರಿಗೂ ಇದ್ದಿದ್ದಂಥದ್ದು. ಬಟ್ ಆದರೆ ಆ ಶಿಸ್ತು ಅಂತ ಹೇಳಿದ್ರೆ, ಆ ಶಿಸ್ತಿನಲ್ಲಿ ನಾವು 51 ದೇಶದಲ್ಲಿ ಸಿನಿಮಾವನ್ನು ಮುಗಿಸಿದ್ವಿ. 114ನೇ ದಿವಸಕ್ಕೆ ಸಿನಿಮಾವನ್ನು ರಿಲೀಸ್ ಮಾಡಿದ್ವಿ. 114ನೇ ದಿವಸ ರಿಲೀಸ್ ಆದಮೇಲೆ ಆ ಸಿನಿಮಾ 3 ದಿವಸ ಹೆಂಗೋಯ್ತು ಅನ್ನೋದು ನಿಮಗೆ ಎಲ್ಲ ಗೊತ್ತಿದೆ. ನೀವೆಲ್ಲ ಯಾವ ರೀತಿ ನೀವೆಲ್ಲ ಅದನ್ನ
ಇಟ್ಕೊಂಡು ಮೆರವಣಿಗೆ ಮಾಡಿದಂಥ ಚಿತ್ರ ಕೋಟಿಗೊಬ್ಬ. ನಮ್ಮ ಮಾಲತಿ ಮೇಡಮ್ ಅವರು ಹೇಳಿದಾಗೆ ಕೋಟಿಗೊಬ್ಬ ಆಗೋದಕ್ಕೆ ಕಾರಣಕರ್ತರು ನೀವು ಅಂತ ಆಗಿದ್ರು. ಈಗ ಅನ್ನೋದು ಸತ್ಯ ಅನ್ನೋದು ಇದೆ. ಇವೆಲ್ಲ ಅಭಿಮಾನಿ ದೇವರುಗಳು ಅಂತ ಹೇಳ್ತಾರೆ. ಅದರಲ್ಲಿ ಶಿಸ್ತಿನ ಸಿಪಾಯಿಗಳು ನೀವು. ಈ ಚಿತ್ರದ ಸಕ್ಸಸ್ಗೆ ಕಾರಣಕರ್ತರಾದ ನೀವು. ಈಗ ಮತ್ತೊಮ್ಮೆ ಮುಗಿದೊಮ್ಮೆ ಬಾಬು ಅವರು ಆ ಸಿನಿಮಾವನ್ನು, ಬಾಬು ಅವರು ವೆಂಕಟೇಶ್ ಅವರು ಎಲ್ಲ ಸೇರಿ ಈಗ ಆ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ್ರೆ ನೀವು ನೋಡಿ ಅದೇ ಯಶಸ್ಸನ್ನು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, ಈಗೆಲ್ಲರೂ ಮಾತಾಡೋರಿದ್ದಾರೆ. ಆಮೇಲೆ ಈಗ ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ. ಮೊದಲನೇ ನಮ್ಮ ಬಾಬು ಸೀಕ್ರೆಟ್ ಬಿಟ್ಕೊಟ್ಬಿಟ್ರು. ನಾನು ಸೀಕ್ರೆಟ್ನ ಗುಲ್ಬರ್ಗ ಗೊತ್ತಿದ್ದೆ. ಒಬ್ಬ ವ್ಯಕ್ತಿಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಥವಾ ಬೆಳೀತಾ ಇದ್ದಾಗ ಒಂದು ಯೌವನದ ಸ್ಥಿತಿ ಬಂದಾಗ ಒಬ್ಬನಿಗೆ ಅವ್ನ ಮನಸ್ಸಲ್ಲಿ ಒಬ್ಬ ನಾಯಕ ಅಂತ ಇರ್ತಾನೆ. ಒಬ್ಬ ಇನ್ಸ್ಪಿರೇಷನ್ ಇರ್ತಾನೆ. ಆ ಇನ್ಸ್ಪಿರೇಷನ್ ಇದ್ದ ಒಂದು ಯುವಕ ಇದ್ದ. ಆ ಯುವಕನಿಗೆ ಹಾಗೆ ಒಂದು ವಿಷ್ಣು ಸಾಬ್ ಸಿನಿಮಾ ರಿಲೀಸ್ ಆದರೆ ಆ ಸಿನಿಮಾಗೆ ಅವನ ಸ್ನೇಹಿತರೆಲ್ಲ ಸೇರಿಕೊಂಡು ಜೊತೆಗೂಡಿಕೊಂಡು ಸೈಕಲ್ ಮೇಲೆ ಹೋಗ್ಕೊಂಡು ಅದಕ್ಕೊಂದು ಸ್ಟಾರ್ಗಳನ್ನು ಹಾಕ್ಕೊಂಡು ಆ ದೊಡ್ಡ ಕಟೌಟ್ ಇದೆ, ಆ ಕಟೌಟ್ ಮೇಲೆ ಹತ್ತಿ ಅದಕ್ಕೊಂದು ಸ್ಟಾರ್ ಕಟ್ತಾ ಇದ್ದ. ಆ ಸ್ಟಾರ್ ಕಟ್ತಾ ಇರೋ ಹುಡುಗನೇ ಮುಂದೆ ಸ್ಟಾರ್ ಆಗ್ತಾನೆ ಅನ್ನೋದು ಗೊತ್ತಿರಲಿಲ್ಲ. ಆ ಸ್ಟಾರ್ ಆಗಿದೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಇದನ್ನ ರೂಪ ಚಿತ್ರಮಂದಿರ ಅಂತ ನೆಲಮಂಗಲದಲ್ಲಿ ಇವಾಗೆಲ್ಲ ಅದನ್ನು ಬಹಳ ಇಂಪ್ರೂವ್ ಮಾಡಿದ್ದಾರೆ. ಆ ಥಿಯೇಟರ್ನಲ್ಲಿ ಇದ್ದು ಬೆಳೆದಂಥ ಹುಡುಗ ವಿಷ್ಣು ಸಾರ್ ಜೊತೆಗೆ ಅವರು ಶಿಸ್ತನ್ನು ಅವರು ಕಲ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅಂತ ಹೇಳ್ತೀನಿ ನಾನು. ಸೊ ಅದರಿಂದ ಈ ಎರಡು ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.